ರಾಜ್ಯಾದ್ಯಂತ ಯೂರಿಯಾ ಕೊರತೆಯಿಂದ ರೈತರು ಪರದಾಟದಲ್ಲಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಯೂರಿಯಾ ಮೊಟ್ಟೆಯನ್ನು 500 ರಿಂದ 550 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ಗೌನಿಪಲ್ಲಿ ಗ್ರಾಮದ ಶ್ರೀ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ಅಂಗಡಿಯ ಮಾಲೀಕ ಮಂಜುನಾಥ್ ಸರ್ಕಾರಿ ಸಬ್ಸಿಡಿಯ 267 ರೂಪಾಯಿ ಬೆಲೆಯ ಯೂರಿಯಾ ಮೊಟ್ಟೆಯನ್ನು 500 ರಿಂದ 550 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಬೆಳಕಿಗೆ ಬಂದಿದೆ. JK ఫైనల్ JK సార్ ఒకటి తీసుకుంటే 550 రెండు తీసుకుంటే 1000 సరే ఏం రేటా ఏమే మూట 500 రూపాయల యాడా చూస్తావా 500 రూపాయలు మూట 500 రూపాయలు ఎలా ఏమేమి అడగలేదా మీరు ఎలా ఏమేమి అడగలేదా అడిగావు ఆధార్ కార్డు తీసుకుంటారా తీసుకొని 500 ಎಷ್ಟು ತಗೊಂತಿದ್ದೀರ ನಮ್ಮ ಮೂಟೆಗೆ? ನಾವು 6 ಮೂಟೆ ತಗೊಂಡಿದ್ದೀವಿ 3000 ತಗೊಂಡಿದ್ದೀವಿ. ಒಂದು ಮೂಟೆಗೆ ಎಷ್ಟು ತಗೊಂತಿದ್ದಾರೆ? ಒಂದು ಮೂಟೆಗೆ 6 ಮೂಟೆಗೆ 3000 ತಗೊಂಡಿದ್ದೀವಿ. 6 ಮೂಟೆಗೆ ಸೇರಿ 3000. ಏನು ಕೇಳ್ತಾ ಇಲ್ವಾ ನೀವು ಎಷ್ಟು ಏನು ಅಂತ? ಕೇಳ್ತಾ ಇಲ್ವಾ ನೀವು ಎಷ್ಟು? ಡಿಮ್ಯಾಂಡ್ ಇದೆ. ತಂಬು ತಗೊಂಡು ಕೊಡ್ತಾ ಇರೋದಾ? ತಗೊಂಡು ಕೊಡ್ತಾ ಇದ್ದೀವಿ. ತಮ್ಮದು ಯಾವ ಊರಣ್ಣ? ನಮ್ಮದು ಹೊಸದಿಯ. ರೈತರು ಪ್ರಶ್ನೆ ಮಾಡಿದಾಗ ಮಂಜುನಾಥ್ ಏರು ಧ್ವನಿಯಲ್ಲಿ ನಾವು ಹೀಗೆ ಮಾರಾಟ ಮಾಡುತ್ತೇವೆ, ಅಧಿಕಾರಿಗಳೇ ನಮ್ಮನ್ನು ಪ್ರಶ್ನಿಸುವುದಿಲ್ಲ, ನೀವು ಯಾರು ಎಂದು ಉತ್ತರಿಸಿದ್ದಾರೆ. ಇದು ರೈತರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ನಿಯಮದಂತೆ ಒಂದು ಯೂರಿಯಾ ಮೊಟ್ಟೆಯ ಮೂಲ ಬೆಲೆ 2229 ರೂಪಾಯಿಗೆ 1962 ರೂಪಾಯಿ ಸಬ್ಸಿಡಿ ನೀಡಿ 267 ರೂಪಾಯಿಗೆ ರೈತರಿಗೆ ಮಾರಾಟ ಮಾಡಬೇಕು. ಆದರೆ ಈ ಅಂಗಡಿ ಮಾಲೀಕ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾನೆ. ಕಳೆದ ವರ್ಷವೂ ಇದೇ ರೀತಿಯ ದೂರುಗಳು ಕೇಳಿ ಬಂದಿದ್ದವು. ಸುದ್ದಿ ಮಾಧ್ಯಮಗಳು ಮತ್ತು ಪತ್ರಿಕೆಗಳಲ್ಲಿ ವರದಿಯಾದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದೇ ಈ ವರ್ಷವೂ ಇದೇ ರೀತಿಯ ಅಕ್ರಮಕ್ಕೆ ಕಾರಣವಾಯಿತು ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಅಧಿಕಾರಿಗಳ ಭೇಟಿಯ ಸಂದರ್ಭದಲ್ಲಿ ಮಾತ್ರ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ನಂತರ ಮತ್ತೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ರೈತರು ಮತ್ತು ಸಾರ್ವಜನಿಕರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ.